ಕಳೆದ ಬಾರಿ ಬಂದು ಹೋಗಿದ್ರೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ಮಾತಾಡಿ ಹೋಗಿದ್ದೀರಿ ಅಂತ ಹೇಳಿದ್ರಿ. ಇವತ್ತೇನೋ ಭೇಟಿ ಆದ್ರ? ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡ್ ಬಂದು. ಸರ್ ಹೇಗಿದ್ದಾರೆ? ಆರಾಮಾಗಿದೆ ಸರ್. ಏನಾದ್ರು ಮಾತಾಡಿದ್ರ? ಕೆಲವೊಂದು ಇರುತ್ತೆ ಸರ್ ಮಾತಾಡೋದು, ಹೇಳ್ಕೊಳಕ್ ಆರಾಮಾಗಿದ್ದಾರೆ ಸರ್. ನೆನ್ನೆ ವಕೀಲರು ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು. ಖಂಡಿತವಾಗ್ಲೂ ಇನ್ನ ಅದೇ ಇವಾಗ ಏನ್ ನಾವು ಡಿ ಬಾಸ್ ನಾವು ಅಣ್ಣನ್ ಏನ್ ಕೂಗ್ತಿದ್ವೋ ಅದೇ ವ್ಯಕ್ತಿತ್ವದ ವ್ಯಕ್ತಿನ ಇನ್ನ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂತ ಅವಶ್ಯಕತೆನೇ ಇಲ್ಲ. ಇನ್ನ ಆ ಜೋಶಲ್ಲಿ ಅವ್ರೆ ನಮ್ಮನ್ನ. ಆಮೇಲೆ ಒಂದಂತ ಹೇಳಕ್ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅನ್ಕೊಂಡಿದ್ದೆ. ಸುಮಾರು ಕಡೆ ಸುಮಾರು ರೀತಿ ನಮ್ದಂಗೆ ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆಕ್ಚುಲಿ ಬಿಂಗ್ ಅನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನ ಅವರು ಇದ್ ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡುತ್ತೆ ಅನ್ನೋದು ಇದಲ್ಲ. ತಪ್ಪಾಗಿರ್ಲಿ ತಪ್ಪಾಗಿಲ್ದೇ ಇರ್ಲಿ ಅದು ಭಗವಂತನು ಗೊತ್ತು. ಏನ್ ಹೇಳ್ತೀನಿ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ಬೇಕು, ಎಲ್ಲಾ ಸಂದರ್ಭದಲ್ಲೂ ಮಾತಾಡಕ್ ಆಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನೂ ಆಗಿರ್ಬೋದು, ಮುಂದಕ್ಕೂ ಆಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ಯಾವತ್ತೂ ಇಂಜರಿ ಎಲ್ಲ ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ, ಚಾಮುಂಡೇಶ್ವರಿ ತಾಯಿ ಒಳ್ಳೆ ಮಾಡ್ತಾರೆ. ಧನಂಜಯ ಅವರು ತಮ್ಮನಾಗಿ ನಾನು ಹೇಳ್ತೀನಿ, ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿದೆ. ಸೊ ಈಗ ಅದು ನ್ಯಾಯಾಲಯದಲ್ಲಿದೆ, ಕೋರ್ಟ್ ಏನ್ ಶಿಕ್ಷೆ ತಗೊಳ್ಳೋದು ಯಾರು ನೋಡಿಲ್ಲ. ಆ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಏನಾದ್ರು ಇವಾಗ ನಿಮಗೆ ಅಭಿಮಾನಿಗಳಿಗೆ ಏನಾದ್ರು ಹೇಳಿ ಅಂತ ಹೇಳಿದಾರಾ? ಇಲ್ಲ, ಎಲ್ಲಾರ್ಗು ಅದೇ ಆರಾಮಾಗಿರಕ್ಕೆ ಹೇಳಿ, ಎಲ್ಲಾರ್ಗು ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ತಾರೆ, ಏನು ತಲೆ ಕಟ್ಸ್ಕೊಂಡ್ಬಿಡ್ತಾರೆ ಅಂತ ಬಗ್ಗೆ ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದ್ ಕೈ ಬರಕ್ ಹೋಗ್ಬಿಡ್ರಿ ಇನ್ಮೇಲೆ ನೀವು ಅನ್ನೋ ಇದ್ ಮಾಡ್ತಾರೆ. ನಾವಿಬ್ರು ಕೂಡ ತುಂಬಾ ಕ್ಲೋಸ್ ಇದ್ದವರು, ಆಕ್ಟ್ ಮಾಡಿದವರು ಕೂಡ. ಈ ಒಂದು ಒಳಗಡೆ ಹೋದ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಏನಿತ್ತು ಅದ್ರ ಬಗ್ಗೆ ಬೇಜಾರು ಅಂದ್ರೆ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಇಲ್ಲ ಸರ್, ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋ